ಈಗೆಲ್ಲನೂ ನಾನು ಅಂದ್ಕೊಂಡು ಹಾಗೆ ನಡೆಯೋ ಚಾನ್ಸ್ ಇದೆ. ಚಾನ್ಸ್ ಅಷ್ಟೇ ಅಲ್ಲ, ಅಂದ್ಕೊಂಡು ಹಾಗೆ ನಡಿಲೇಬೇಕು. ನಾನು ಅಂದ್ಕೊಂಡಿದ್ದನ್ನೆಲ್ಲ ಹೇಳಿದ್ದಿದ್ರೆ ವೇದಾಂತ್ ಮುಂದೆ ಕೆಟ್ಟೋಳಾಗ್ಬಿಡ್ತಿದ್ದೆ. ಅದಕ್ಕೆ ಪರಮಾನಂದನ ಹತ್ರ ಹೇಳಿ ಸರಿಯಾಗಿ ನಾಟೋ ಥರ ಮಾಡಿದೆ. ವೇದಾಂತ್ ಮನೆಯಿಂದ ಆಚೆ ಹೋಗಿದ್ದನ್ನು ನೋಡಿದ್ರೆ ಆ ಹುಡುಗಿರ ಹತ್ರ ಹೋಗಿ ಕ್ಷಮೆ ಕೇಳಿ ಅಂತ ಹೇಳ್ತಾನೆ. ಅವನು ಹೇಳಿಲ್ಲ ಅಂದರೆ ಆ ಪರಿಮಳ ಮನೆಗೆ ಬರಲ್ಲ. ಈ ಸಂಬಂಧ ನಮಗೆ ಸರಿ ಹೋಗಲ್ಲ. ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ ಅಂತ ನಾಟಕ ಮಾಡ್ತೀನಿ. ಒಂದು ವೇಳೆ ಮನೆಗೆ ಬಂದರೆ ಅವಳನ್ನು ಚೆನ್ನಾಗಿ ಅವಮಾನ ಮಾಡಿ ಮನೆಯಿಂದ ಆಚೆ ಆಡ್ತೀನಿ. ಎಷ್ಟೆಲ್ಲ ಆದಮೇಲೆ ಅವಳೇ ತನ್ನ ಮಗಳನ್ನು ಈ ಮನೆಗೆ ಮದುವೆ ಮಾಡಿಕೊಡೋದಕ್ಕೆ ಹಿಂದೇಟು ಹಾಕ್ತಾಳೆ. ಯಾವತ್ತಿದ್ರೂ ಗೆಲ್ಲೋದು ನಾನೇ. ಯಾರದು? ಯಾರು? ಇಲ್ಲಿವರೆಗೂ ಆರತಿ ಮತ್ತೆ ವಿಕಿನ ದೂರ ಮಾಡೋಕ್ಕೆ ನಾನು ಒಬ್ಬಳೇ ಟ್ರೈ ಮಾಡ್ತಾ ಇದ್ದೆ ಅತ್ತೆ. ಈಗ ನೀವು ನನ್ನ ಜೊತೆ ಇದ್ದೀರಾ ಅಂದಮೇಲೆ ನಮ್ಮನ್ನು ಸೋಲ್ಸೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಈ ಮದುವೆ ಖಂಡಿತ ನಡೆಯಲ್ಲ. ಸುಮ್ಮನೆ ನಗ್ತಾಳೆ. ನಾವು ನಿಮ್ಮ ಮನೆಯ ಹೊರಗೆ ಕಾಯ್ತಾ ಇದ್ದೀವಿ, ಬನ್ನಿ. ಬಜರಂಗಿ ಯಾಕೆ ಹೀಗಾಡ್ತಾನೆ? ಕೊಡ್ತಿರೋ ಬೆಂಕಿ ಇನ್ನೂ ಹಾರೇ ಇಲ್ಲ, ಆಗ್ಲೇ ಮನೆ ಹತ್ರ ಬಂದು ಕಾಯ್ತಿದಾರಂತೆ. ಅಮ್ಮ ವಿಕ್ಕಿ ಭವನ ಒಪ್ಕೊಂಡ್ರು, ಈ ಶುಂಠಿ ಶಂಕರನ್ ನೋಡಿ ಕೋಪ ಮಾಡ್ಕೊಂಡ್ಬಿಟ್ರೆ. ಬಜರಂಗಿ ನೀನ್ ಯಾಕೆ ಇವನಿಗೆ ಸ್ವಲ್ಪ ಬುದ್ಧಿ ಕೊಡಬಾರ್ದು? ಅಪ್ಪ ನಮ್ಮ ಮೇಲೆ ಸಮಾಧಾನ ಮಾಡ್ಕೊಂಡಿದ್ದಾರೆ ಹೊರತು ಮದ್ವೆ ಬಗ್ಗೆ ಏನೇನು ಮಾತಾಡೇ ಇಲ್ಲ. ಅವ್ರು ನೋಡ್ಬಿಟ್ರೆ ಚುಪ್ತರಿಕೆ ಈ ಬೈಗಿದೆಲ್ಲ ಎಲ್ಲಿಂದ ಅರ್ಥ ಆಗ್ಬೇಕು? ಮೊದಲು ಇವನನ್ನ ಇಲ್ಲಿಂದ ಓಡಿಸ್ಬೇಕು, ಇಲ್ಲ ಅಂದ್ರೆ ಹೋಗೇನೆ. ಯಾಕೆ ಈಗ ಮುಖ ಊದಿಸ್ಕೊಂಡಿದ್ಯಾ? ಎಲ್ಲ ಸರಿ ಹೋದ್ಮೇಲೆ ಏನು ಚಿಂತೆ ನಿಂಗೆ? ನೋಡು ನಿನಗೂ ಶಾಕ್ ಆಯ್ತು ತಾನೆ? ಆಗ ಮೊದಲು ಇಲ್ಲಿಂದ ಓಡ್ಸೋಣ, ನಡಿ. ಹುಡ್ಗಿರಿರೋ ಮನೆ ಮುಂದೆ ಇಂಥ ಬೀದಿ ನಿಲ್ಬಾರ್ದು ಅಂತ ಗೊತ್ತಾಗಲ್ವೇನಯ್ಯ? ಯಾರಾದ್ರೂ ನೋಡಿದ್ರೆ ವಿಷ ಕಾಡ್ಗಿಚ್ಚಿನ ತರ ಹಬ್ಬುತ್ತೆ ಗೊತ್ತಾ? ಬರೀ ಬಾಯಿ ಮಾತಿಗೆ ಸುಟ್ಟೋಗ್ತಿವಿ. ಯಾವಾಗ ನೋಡಿದ್ರು ನಿಮ್ ಬೀದಿ, ನಿಮ್ ಮನೆ, ನಿಮ್ಮ ಅಕ್ಕ, ನೀವುಗಳು ಇದೇ ಆಗೋಯ್ತು. ಒಂದ್ಸಲ ಅದು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತೀನಿ. ನಿನಗೇನಯ್ಯ ಆಗಿದೆ ದಾಡಿ? ನಿನ್ ಬಗ್ಗೆ ನಾನೇ ಯೋಚನೆ ಮಾಡ್ಬೇಕು? ಜಸ್ಟ್ ಶಟ್ ಅಪ್. ನಾನು ನನ್ನ ಬಗ್ಗೆ ವಿಕ್ರಾಂತ್ ಬಗ್ಗೆ ನಾನು ಅಷ್ಟೆಲ್ಲ ಆದ್ಮೇಲೆ ವಿಕ್ರಾಂತ್ ಅರ್ಥನ ಮೀಟೇ ಮಾಡಿ ಮದುವೆ ಆಗೋರಿಗೆ ಮೀಟ್ ಮಾಡಿ ಮಾತಾಡೋದು ಕೂಡ ಇಲ್ಲ. ಪರವಾಗಿಲ್ಲ, ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಈಗ ಇದಕ್ಕೆಲ್ಲ ಟೈಮ್ ಇಲ್ಲ. ನಾಳೆ ಬೇಕಾದ್ರೆ ಎಲ್ಲಾದ್ರೂ ಮೀಟ್ ಮಾಡಿ ಕಷ್ಟ ಸುಖನ ಮಾತಾಡ್ಕೊಳ್ಳೋಣ. ಮೊದಲಿಂದ ಹೊರಡಿ. ಆದ್ಯಾ, ಇಷ್ಟೊತ್ತಲ್ಲಿ ನೀನೊಬ್ಬಳೆ ಹೋಗ್ತೀಯಾ? ಸಾರ್ಥಕ ಒಂದು ಫೋನ್ ಮಾಡೋದಲ್ಲಮ್ಮ. ಅಲ್ಲಿಂದ ಇಲ್ಲಿಗೆ ಬರೋದಕ್ಕಿಂತ ನಾನೇ ಕ್ಯಾಬ್ ಮಾಡ್ಕೊಂಡು ಹೋಗ್ಬೋದಲ್ಲ ಚಿಕ್ಕಮ್ಮ. ನಾಳೆ ಆಫೀಸ್ ಬೇರೆ ಇದೆ ಅವ್ರಿಗೆ. ಸರಿ, ಕ್ಯಾಬ್ ಬರೋವರೆಗೂ ನಾನು ನಿಮ್ಮ ಜೊತೆ ಕಾದಂಗಾಗುತ್ತೆ. ನಡಿ ಹೋಗೋಣ. ವಿಷಯ ತುಂಬ ಸೀರಿಯಸ್ ಆಗಿದೆ.
ನಾಳೆವರೆಗೂ ವೆಯ್ಟ್ ಮಾಡೋದಕ್ಕಾಗಲ್ಲ. ಅದಕ್ಕೆ ಮಾತಾಡೋದಕ್ಕೆ ಬಂದಿದ್ದೀನಿ. ಏನ್ ವಿಷಯ? ಅಮ್ಮ ತುಂಬ ಸ್ಟ್ರಿಕ್ಟ್ ಆಗಿದೆ. ಹಾಸ್ಪಿಟಲ್ ಅಮ್ಮನ ಮಾಡಾದ್ಮೇಲೆ ಅವರಮ್ಮ ಬಂದು ನನ್ನ ಕಾಲಿಗೆ ಬಿದ್ದರೆ ಈ ಮದುವೆ ನಡೆಯೋದು ಅಂತ ಹೇಳ್ತಿದ್ದಾರೆ, ಗೊತ್ತಾ?